ನನ್ನ ಒಂದು ವಿಶ್ ಈಡೇರಿತು. ಬುಗುಡಿ ಚುಚ್ಚಿಸ್ದೆ. ನನಗೆ ಯಾವ ಬುಗುಡಿ ಚೂಸ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನಲ್ಲಿ. ಅದಕ್ಕೆ ಅಂಗಡಿಯಲ್ಲಿ ಅಷ್ಟೊಂದು ಬುಗುಡಿಗಳಲ್ಲಿ ಒಂದು ಬುಗುಡಿನ ಚೂಸ್ ಮಾಡಿದೆ. ಅದು ಯಾಕೋ ಸೆಟ್ ಆಗಲಿಲ್ಲ. ಮತ್ತು ಇನ್ನೊಂದು ಚೂಸ್ ಮಾಡಿಕೊಂಡೆ. ಅವರಲ್ಲಿ ಮಾರ್ಕ್ ಮಾಡಿಬಿಟ್ಟು ಲೈಕ್ ಚುಚ್ಚಿದ್ರು. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಈಗಂತೂ ಅದು ತುಂಬಾ ಪೇಯ್ನ್ ಆಗಿಬಿಟ್ಟಿದೆ ನನಗೆ. ಗಾಯ ಎಲ್ಲ ಆಗಿ ಬಸ್ಸೆಲ್ಲ ಬಂದುಬಿಟ್ಟಿದೆ. ಬಿಕಾಸ್ ನೀರು ತುಂಬಿಕೊಂಡು, ಬಟ್ ಯೆಟ್ ನೀವು ಕೇರ್ ಮಾಡಬೇಕು ಅದನ್ನು ಬುಗುಡಿ ಚುಚ್ಚಿಸಿದ ಮೇಲೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಾನು ನೀಡಲ್ ಪಿಯರ್ಸಿಂಗ್ಗೆ ಹೋಗೋದಕ್ಕೆ, ಬಿಕಾಸ್ ನಂಗೆ ಅದು ತುಂಬ ಇಷ್ಟ. ನಂಗೆ ಗನ್ ಶಾಟ್ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ತುಂಬ ಪೇಯ್ನ್ ಅಂತೂ ಆಯಿತು. ಅದನ್ನು ಹೇಗೋ ತಡ್ಕೊಂಡೆ ದೇವ್ರ ನಾವು ಹೇಳ್ಕೊಂಡು. ಆಮೇಲೆ ನೀವು ರಿಗ್ರೆಟ್ ಮಾಡಬಾರ್ದು. ಚುಚ್ಚಿಸೋವಾಗ ನಿಮಗೆ ಸ್ಟ್ರಾಂಗಾಗಿ ಇದಿರಂದರೆ ಮಾತ್ರ ಚುಚ್ಚಿಸ್ಕೊಳ್ಳಿ, ಇಲ್ಲಾಂದರೆ ತುಂಬ ನೋವಾಗುತ್ತೆ. ಅದು ನನಗಾಯಿತು. ಬಟ್ ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಥರ ಇರ್ಬೋದು. ಆಮೇಲೆ ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ನನಗದು ತುಂಬ ದಿವಸದ ಒಂದು ವಿಶ್ ಇತ್ತು, ಬುಗುಡಿ ಚುಚ್ಚಿಸ್ಕೋಬೇಕು. ಎಲ್ಲರೂ ಚುಚ್ಚಿಸ್ಕೋತಿದ್ದಾರೆ ಅಂತ ಅಲ್ಲ, ನನಗಂತೂ ತುಂಬಾ ಇಷ್ಟ ಬುಗುಡಿ ಚುಚ್ಚಿಸ್ಕೊಳ್ಳೋದು. ಅಂದರೆ ನಾನು ಅದನ್ನು ಒಂಥರ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಮತ್ತು ನಾನು ವಿಷನ್ನ ಮಾಡ್ತಿದ್ದೆ, ನಾನು ಬುಗುಡಿ ಚುಚ್ಚಿಸ್ಕೋತಿದ್ದೀನಿ ಅಂತೆಲ್ಲ. ನನಗೆ ಯಾವ ಥರ ಡಿಸೈನ್ ಬೇಕಿತ್ತು ಅಂಥದ್ದು ಸಿಕ್ತು, ನನಗೆ ಚುಚ್ಚಿಸ್ಕೊಂಡೆ. ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ. ಆಮೇಲೆ ಆ ಒಂದು ನೋವು ಇದ್ರೂ ಪರವಾಗಿಲ್ಲ, ಅದಾದಮೇಲೆ ನಮಗೆ ಸಿಗೋ ಹ್ಯಾಪಿನೆಸ್ ಇದೆಯಲ್ಲ, ಅದಂತೂ ಸಖತ್ತಾಗಿರುತ್ತೆ. ಅದನ್ನಂತೂ ನನಗೆ ತುಂಬಾ ಇಷ್ಟ. ಸೊ ಹೀಗೆ ನನ್ನ ಬುಗುಡಿಯ ಕತೆ. ನಿಮಗೆಲ್ಲ ಬುಗುಡಿ ಚುಚ್ಚಿಸ್ಕೋಬೇಕು ಅಂತಂದರೆ ಇದೊಂದು ಸೈನ್ ಅಂದ್ಕೊಳ್ಳಿ ಯೂನಿವರ್ಸಿಂದ. ಸೊ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ನೀವು ಕೂಡ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತೀನಿ ಅಂತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೀಟೇಲ್ಸ್, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.